ಬಾಣಲಿ ಇಟ್ಟಿದ್ದೀನಿ ನೋಡಿ. ಪೆಪ್ಪರ್, ಬೆಳ್ಳುಳ್ಳಿ, ಶುಂಠಿ ಫ್ರೈ ಕಾಯ್ತಾ ಇದೆ ಬಾಣಲಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಅಂತ ಒಂದು 2 ಸ್ಪೂನ್ ಹಾಕಿದ್ದೀನಿ ನೋಡಿ. ಸ್ವಲ್ಪ ಅಂತಂದರೆ ನೀವು ತುಂಬ ಕಡಿಮೆ ಹಾಕತ್ತೀರ. ಎಣ್ಣೆ ಜಾಸ್ತಿ ಇರಬೇಕು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ತಾ ಐತೆ. ಈಗ ಚಿಕನ್ನ ಎಣ್ಣೆ ಕಾಯ್ದಿದೆ, ಚಿಕನ್ ಹಾಕೋಣ. ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೇನು ಗೊತ್ತಾ, ಟೊಮೊಟೊ ಇಲ್ಲ, ಆಮೇಲೆ ಈರುಳ್ಳಿ ಇಲ್ಲ, ಕೊತ್ತಂಬರಿ ಇಲ್ಲ, ಕರಿಬೇವಿಲ್ಲ, ಗರಂ ಮಸಾಲ ಪೌಡ್ರ್ ಇಲ್ಲ. ಆರಾಮಾಗಿ ಮಾಡ್ಬೋದು. ತೆಂಗಿನಕಾಯಿ ಏನಿಲ್ಲ, ಸ್ವಲ್ಪನೇ ಸಾಮಾನು, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬ್ಯಾಚುಲರ್ ಆಗಲಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸರಿ ನೋಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಅರಿಶಿನದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ, ಚೆನ್ನಾಗಿ ಫ್ರೈ ಆಗಲಿ ಅಂತ. ಉಪ್ಪು ಅರಿಶಿನ ಹಾಕಿದ್ರೆ ಒಂಥರ ಸ್ಮೆಲ್ಲೆಲ್ಲ ಅದು ನೀರು ಬರುತ್ತೆ ನೋಡಿ ಚಿಕನಿಂದ. ಸ್ವಲ್ಪ ನೀರು ಹಾಕೋದಿಲ್ಲ ನಾನು, ಫುಲ್ ನೀರು ಬರುತ್ತೆ ಹಂಗೆ ನೋಡಿ. ಅದೆಲ್ಲ ಡ್ರೈ ಆಗಬೇಕು, ನೀರು ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಅದೆಲ್ಲ ಫ್ರೈ ಆಗಬೇಕು. ಎಣ್ಣೆ ಮಾತ್ರ ಮೇಲೆ ಬರಬೇಕು. ಆವಾಗ ಚಿಕನ್ ಚೆನ್ನಾಗಿ ಸುಂಡೈತೆ ಅಂತ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಎಷ್ಟು ಹಾಕಿರ್ತೀವಿ ಅಷ್ಟೇ ಇರುತ್ತೆ ಎಣ್ಣೆ. ಚಿಕನ್ ಪೀಸೆಲ್ಲ ಎಣ್ಣೆ ಟೈಪ್ ಇರುತ್ತೆ. ಆವಾಗ ನೀರೆಲ್ಲ ಇದಾಗಿದೆ ಅಂತ ಆವಾಗಲೇ ಚಿಕನ್ ಚೆನ್ನಾಗಿರೋದು ನಿಮ್ಗೆ ತಿನ್ನೋಕ್ಕೆ. ಇಲ್ಲ ಹಂಗೆ ತಕ್ಷಣ ಖಾರ ಹಾಕೋದು ಅದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಚಿಕನ್ನು. ಚಿಕನ್ ಯಾವಾಗಲೂ ಇಲ್ಲ, ನಾವು ಚಿಕನ್ ಸಾರು ಮಾಡಿ ಒಂದು ದಿನ ತೋರಿಸ್ತೀನಿ, ಮಟನ್ ಸಾರು. ಆವಾಗ ಮಟನಲ್ಲೂ ಅಷ್ಟೇ, ಯಾವಾಗಲೂ ನಾವು ಈರುಳ್ಳಿ ಖಾರ ಅಂತ ಮಾಡ್ತೀವಿ, ಅದ್ರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ನೋಡಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಒಂದು 3 ಬೆಳ್ಳುಳ್ಳಿ ಹಾಕಿ, 3 ಬೆಳ್ಳುಳ್ಳಿ ಸಾಕು. ಸ್ವಲ್ಪ ಮೆಣಸು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಮೆಣಸು. ಸಾಕು ಮೆಣಸು. ಚಕ್ಕೆ ಲವಂಗ ಒಂದು 4 ಪೀಸ್ ಹಾಕಿ, ಚಕ್ಕೆ 4-5 ಪೀಸ್ ಲವಂಗ, ಚಕ್ಕೆ ಒಂದು 2 ಪೀಸ್ ಹಾಕಿ ಸಾಕು. ಇಷ್ಟೇ ರುಬ್ಬಕ್ಕೆ ಇನ್ನೇನು ಬೇಕಾಗಿಲ್ಲ ಅದರಲ್ಲಿ. ಇಷ್ಟು ನಾವೀಗ ಪೇಸ್ಟ್ ಮಾಡ್ಕೊಂಬಿಡಿ. ಅಷ್ಟು ಚಿಕನ್ ಫ್ರೈ ಆಯ್ತಾಯ್ತು. ಫ್ರೈ ಆಗಿದೆ ನೋಡಿ, ಎಲ್ಲ ನೀರೆಲ್ಲ ಫ್ರೈ ಆಗಿ ನೀರೆಲ್ಲ ಇದಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ದಿನ ತಿನ್ಬೇಡಿ ಚಿಕನ್ನು, ಬೇಸಿಗೆ ಅಲ್ವಾ, ತುಂಬ ಬಿಸಿಲಿದೆ. ಸ್ವಲ್ಪ ಸೌತೆಕಾಯಿ ನಿಂಬೆಹಣ್ಣು ಬಳಸಿ ಜೊತೆಗೆ. ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು 2 ಸ್ಪೂನು. ನಮ್ಮನೇದು ಖಾರ ಇದೆ, ಅದಕ್ಕೆ 2 ಸ್ಪೂನು, ಅಂದರೆ ಅದರಲ್ಲಿ ನೀಟಾಗಿ ತಗೊಂಡ್ರೆ 1 ಸ್ಪೂನು, ನಾನು ಸ್ವಲ್ಪ ತಗೊಂಡು 2 ಸಾರಿ ಹಾಕಿದ್ದೀನಿ ನೋಡಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ ಲವಂಗ ರುಬ್ಬಿದ್ನೆಲ್ಲ ಅದನ್ನು ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಅದ್ರ ಗ್ರೇವಿಲಿ ಅನ್ನ ತಿನ್ನಿ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದೆಲ್ಲ ನಮ್ಮ ಅತ್ತೆ ಮಾಡ್ತಾಯಿದ್ರು. ಹಣ್ಣು ಮೆಣಸಿನ್ಕಾಯಿ ಹಾಕ್ತಾಯಿದ್ರು ನಮ್ಮತ್ತೆ. ನಮ್ಮನೆ ಹಣ್ಣು ಮೆಣಸಿನ್ಕಾಯಿ ಇರಲಿಲ್ಲ, ಮತ್ತೆ ಹುಡಿಕೊಂಡು ಅಂಗಡಿಗೆ ಹೋಗ್ಬೇಕಾ ಅಂತ ಖಾರದ ಪುಡಿನೇ ನಾನು ಇದು ಮಾಡಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಹಾಕಿದ್ರು ತುಂಬ ಟೇಸ್ಟಾಗಿರುತ್ತೆ. ನಮ್ಮತ್ತೆ ಕಲ್ಲಲ್ಲಿ ರುಬ್ಬಿಟ್ಟು ಮಾಡೋರು. ಹಣ್ಣು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಒಂಚೂರು ಚಕ್ಕೆ ಲವಂಗ ಹಾಕಿ, ಧನ್ಯ ಹಾಕಿ ಒಂದು 3-4 ಸ್ಪೂನ್ ಹಾಕಿ ಧನ್ಯ. ಯಾವಾಗಲೂ ಧನ್ಯ ಚಿಕನ್ ಮಟನ್ಗೆ ಜಾಸ್ತಿ ಇರಬೇಕು, ಆವಾಗಲೇ ಟೇಸ್ಟಾಗಿರುತ್ತೆ.
ಧನ್ಯ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಖಾರದ ಪುಡಿ, ಧನ್ಯ, ರುಬ್ಬಿದ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಕರೆಕ್ಟಾಗಿ ಹಾಕಿರ್ತೀನಿ, ಒಂದೇ ಸರಿ ಹಾಕಿದ್ರೂ. ಮತ್ತು ಉಪ್ಪು ಹಾಕೋ ಉದ್ದೇಶ ಏನು ಬೇಕಾಗಿರೋ ಬೇಡ. ಈ ಚಿಕನ್ನು ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಅವರಮ್ಮ ಮಾಡ್ತಾಯಿದ್ದು ಚಿಕನ್ ಅಂತ. ನಾವೇನು ಮಾಡಿದ್ರು ಅದು ಚೆನ್ನಾಗಿರೋದಿಲ್ಲ, ಬಟ್ ಅವರಮ್ಮ ಮಾಡ್ತಾಯಿದ್ದಲ್ವ, ಇಷ್ಟಪಟ್ಕೊಂಡು ತಿಂತಾರೆ. ನನ್ನ ಮಗಳಿಗೂ ಇಷ್ಟ ಆಯ್ತು ಚಿಕನ್ನು. ಆದರೆ ಹೇಳ್ತಾರೆ ನಮ್ಮಮ್ಮ ಮಾಡಿದ ಥರ ಇಲ್ಲ ಅಂತ ಅಂದ್ಬಿಟ್ಟು. ಹೌದು, ಅದು ಚೆನ್ನಾಗಿರೋದು, ಬಟ್ ಅವರಮ್ಮ ಮಾಡಿದ ಥರ ಬರೋದಿಲ್ಲ ಬಿಡಿ. ನಮ್ಮಮ್ಮ ಮಾಡಿದ ಥರನೂ ಬರೋಲ್ಲ, ಅವರಮ್ಮ ಮಾಡಿದ ಥರನೂ ಬರೋಲ್ಲ. ನನ್ನ ಮಗಳಮ್ಮ ಮಾಡಿದ ಥರ ಬರುತ್ತೆ. ನಮ್ಮಮ್ಮನ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬಸ್ಸಾರು, ಮಟನ್ ಸಾರೆಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ ಎಲ್ಲ ಸೂಪರಾಗಿ ಮಾಡ್ತಾರೆ. ಒಂದು ಸರಿ ಅವ್ರ ಹತ್ರನೂ ಮಾಡಿಸ್ತೀನಿ. ಇದು ನಮ್ಮ ಅಕ್ಕನ ಮಗನಿಗೂ ತುಂಬ ಇಷ್ಟ ಆಯ್ತು ಚಿಕನ್ನು. ಮುಚ್ಚಿದ್ದೀನಿ, ಚಿಕನ್ ಆಗೈತೆ ನೋಡಿ. ಚೆನ್ನಾಗಿ ಕಾಣ್ತಾಯ್ತಲ್ಲ ಚಿಕನ್ನು, ಚೆನ್ನಾಗೈತೆ, ಟೇಸ್ಟು ಚೆನ್ನಾಗೈತೆ. ತಿನ್ನೋಡ್ಬಿಟ್ಟು ಚೆನ್ನಾಗಿದ್ದರೆ ಹೇಳಿ ಚೆನ್ನಾಗೈತೆ ಅಂತ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೂ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಅಡುಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಇವಾಗ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕಂದಿರು ಅವ್ರ ಹತ್ರ ಎಲ್ಲ ನೋಡಿ ಕಲ್ತಿದ್ದೀನಿ. ಸ್ವಲ್ಪ ಅವ್ರ ಥರ ಮಾಡೋಕ್ಕೆ ಬರೋಲ್ಲ, ಸ್ವಲ್ಪ ಕಲ್ತಿದ್ದೀನಿ. ನಮ್ಮಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಂದು ಸರಿ ಅವ್ರ ಹತ್ರ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸರಿ ತಿನ್ನೋ ಟೇಸ್ಟ್ ಹೇಳಿ. ಸ್ವಲ್ಪ ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಇಟ್ಕೊಳ್ಳಿ.